ಪ್ರೀತಿಯ ಸ್ನೇಹಿತರೆ, SN ಸ್ಟಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಇವತ್ತು ವಿಶೇಷವಾದ ಒಂದು ಸಂಚಿಕೆ ಅಂತ ಹೇಳಬಹುದು. ಮತ್ತೊಂದು ವಿಶೇಷವಾದ ಒಂದು ವಿಷಯದ ಕುರಿತು ನಾನು ನಿಮ್ಮ ಜೊತೆಯೊಂದಿಗೆ ಚರ್ಚೆ ಮಾಡ್ತಿದ್ದೀನಿ. ಅದಕ್ಕಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ಸ್ನೇಹಿತರಿಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇದೊಂದು ಪ್ರಮುಖವಾದ ಒಂದು ವಿಷಯ ಅಂತ ಹೇಳ್ಬೋದು. ಇವತ್ತು ಒಂದು ಆರ್ಥಿಕ ಸ್ಥಿತಿ ಯಾವ ರೀತಿ ಇದೆ, ಭಾರತದ ಆರ್ಥಿಕ ಸ್ಥಿತಿ ಮತ್ತು ಅಲ್ಲಿನ ಒಂದು ಬಡತನ ಆಗಿರ್ಬೋದು, ಅಲ್ಲಿನ ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಆ ಸೌಕರ್ಯಗಳ ಕುರಿತು ಇವತ್ತು ನಾನು ಒಂದು ವಿಶೇಷವಾದ ಇವತ್ತೊಂದು ವಿಶೇಷವಾದ ವಿಷಯ ಅಂತ ಹೇಳ್ಬೋದು. ಅದು ಭಾರತ ದೇಶದಲ್ಲಿ, ವಿಶೇಷವಾಗಿ ದೇಶದಲ್ಲೇ ಇದೇ ಮೊದಲ ಬಾರಿಗೆ ವೆಬ್ಸೈಟ್ ಮೂಲಕ ಸೆನ್ಸಸ್, ಇಂದಿನಿಂದ ಡಿಜಿಟಲ್ ಜನಗಣತಿ. ನೋಡಿ ಸ್ನೇಹಿತರೆ, ನಮ್ಮ ಭಾರತ ದೇಶದಲ್ಲಿ 10 ವರ್ಷಕ್ಕೊಮ್ಮೆ ಜನಗಣತಿ ನಡೆದಿತ್ತು. ಆದರೆ ಕೆಲವೊಂದು ಕರೋನಾ ಕಾರಣದಿಂದ ಕೆಲವೊಂದು ಅಂದರೆ 2020ರಲ್ಲಿ ನಾವೇನಪ್ಪ 21ರಲ್ಲಿ ಅಥವಾ 20ರಲ್ಲಿ ಏನಂತಂದರೆ ಕರೋನಾ ಎಂಬ ಮಹಾಮಾರಿ ರೋಗ ಬಂದಿತ್ತು. ಆ ಮಹಾಮಾರಿ ರೋಗದಿಂದ ಕೆಲವು ಕಾರಣಗಳಿಂದ ನಾವು ಜನಗಣತಿಯನ್ನು ಮುಂದಕ್ಕೆ ಓಡಿರ್ತೀವಿ. ಅದಕ್ಕಾಗಿ ಈ ಜನಗಣತಿ 2027ರಲ್ಲಿ 26 ಅಥವಾ 27ರಲ್ಲಿ ನಡೆಯಲಿದೆ. ಅದಕ್ಕಾಗಿ ಇದು ಜನಗಣತಿ ಭಾಳ ಇಂಪಾರ್ಟೆಂಟ್ ಆಗಿರ್ತಲ್ಲ. ಈ ಜನಗಣತಿ ಮೇಲೆ ನಮ್ಮ ಇಡೀ ಭಾರತ ದೇಶದ ಆರ್ಥಿಕತೆ ಆಗಿರ್ಬೋದು, ಅಲ್ಲಿನ ಜನರ ಜೀವನದ ಒಂದು ಅವಲಂಬನೆ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಎಲ್ಲವನ್ನು ಒಳಗೊಂಡಿರುತ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರೂ ಈ ಜನಗಣತಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುತ್ತಾ ನಾನು ನಿಮ್ಮೊಂದಿಗೆ ಸಣ್ಣ ಒಂದು ಮಾಹಿತಿಯನ್ನು ಹಂಚಿಕೊಳ್ತೀನಿ. ಇಂದಿನಿಂದ ಡಿಜಿಟಲ್ ಜನಗಣತಿ 2027ರ ಗಣತಿ ಅಂತ ಹೇಳಬಹುದು. 2 ತಿಂಗಳ ಕಾಲ ನಡೆಯಲಿದೆ. ಇಷ್ಟು ಕಾಲ ಅಂದರೆ 2 ತಿಂಗಳ ಕಾಲ ನಡೆಯಲಿದೆ. ಮೊದಲ ಹಂತದ ಪ್ರಕ್ರಿಯೆ ಯಾವ ರೀತಿ ಆಗ್ತದಪ್ಪ ಅಂದರೆ, ಕರ್ನಾಟಕ ಸೇರಿ 8 ರಾಜ್ಯದಲ್ಲಿ ಇವತ್ತಿನಿಂದ ಏಪ್ರಿಲ್ 5ರಿಂದ ಬೇರೆ ಬೇರೆ ರಾಜ್ಯಗಳಲ್ಲಿ ಶುರು ಆಗಲಿದೆ. ಇಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ. ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯಬೇಕಿದ್ದ ಜನಗಣತಿ 2011ರಲ್ಲಿ ನಡೆದಿದ್ದ ಜನಗಣತಿ ಬಳಿಕ 15 ವರ್ಷದ ನಂತರ ಇದೀಗ ಆರಂಭಗೊಂಡಿದೆ. ಅಂದರೆ ಪ್ರತಿ 10 ವರ್ಷಕ್ಕೆ ಆರಂಭಗೊಳ್ಳುವ ಜನಗಣತಿ ಈ ಗಣತಿಯನ್ನು ಬೇರೆ 15 ವರ್ಷದ ನಂತರ ಆರಂಭಗೊಳ್ಳುತ್ತಿದೆ. ಎಲ್ಲವೊಂದು ನಿಮ್ಗೆ ಹೇಳಿದ ಆಲ್ರೆಡಿ. ಮಾರಕ ರೋಗವಾದ ಕರೋನಾ ಕಾರಣದಿಂದ ಈ ಜನಗಣತಿ ಮುಂದೂಡಲಾಗಿತ್ತು. ಇದೀಗ ಆರಂಭಗೊಂಡಿದೆ. ಇದೊಂದು ಸಂತೋಷ ವಿಷಯ ಅಂತ ಹೇಳಬಹುದು. 2027ರ ಜನಗಣತಿ ದೇಶದಲ್ಲಿ ಮೊದಲ ಬಾರಿಗೆ ಡಿಜಿಟಲ್ ರೂಪದಲ್ಲಿ ನಡೀತಿದೆ. ಯಾವ ರೂಪದಲ್ಲಿ ನಡೀತಿದೆ ಅಂತ ನಿಮ್ಮ ನೇರ ಅವಕಾಶ ಕೇಳ್ತಾರ. ಡಿಜಿಟಲ್ ರೂಪದಲ್ಲಿ 2027ರಲ್ಲಿ ನಡೆಯುತ್ತಿರುವ ಒಂದು ಜನಗಣತಿ ವಿಶೇಷವಾಗಿದೆ. ಏಪ್ರಿಲ್ 1ರಿಂದ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಈ ಗಣತಿ ನಡೆಯಲಿದೆ. ನೋಡಿ, ಏಪ್ರಿಲ್ 8ರಿಂದ ಎಷ್ಟು ರಾಜ್ಯಗಳಲ್ಲಿ ಜನಗಣತಿ ನಡೆಸಲಾಗಿತ್ತು ಅಂತ ನಿಮ್ಮ ನೇರ ಅವಕಾಶ ಕೇಳ್ತಾರ. 8 ರಾಜ್ಯಗಳು, 10 ರಾಜ್ಯಗಳು, 20 ರಾಜ್ಯಗಳು, 28 ರಾಜ್ಯಗಳು ಅಂತ ಕೇಳ್ತಾರೆ. ಆವಾಗ ನಮ್ಮ ಒಂದು ಆನ್ಸರ್ ಆಗಿರುತ್ತಲ್ಲ, ಏಪ್ರಿಲ್ 1ರಿಂದ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಈ ಗಣತಿ ನಡೆಯಲಿದೆ. ಗಣತಿಯ ಮೊದಲ ಹಂತದಲ್ಲಿ ಸೆಪ್ಟೆಂಬರ್ 30ರವರೆಗೂ ವಿವಿಧ ರಾಜ್ಯಗಳಲ್ಲಿ ಸ್ವಯಂ ಗಣತಿ ಮತ್ತು ಮನೆಗೆ ಸೆನ್ಸಸ್ ಕಾರ್ಯವನ್ನು ನಡೆಯಲಿದೆ. ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಈ ಜನಗಣತಿ ಕುರಿತು PSI ಯಾರೆಲ್ಲ ರೆಡಿ ಆಗಿರ್ತಿಲ್ಲ ಅವರಿಗೆ ಈ ಜನಗಣತಿಯ ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಹೇಳ್ತಾರೆ. ಆವಾಗ ಇದು ನಿಮ್ಮ ಒಂದು ಸೋರ್ಸ್ ಹೆಲ್ಪ್ ಆಗ್ಬೋದು. ಏನಿದು ಡಿಜಿಟಲ್ ಗಣತಿ? ಮೊದಲ ಬಾರಿಗೆ ಜನಗಣತಿ ಡಿಜಿಟಲ್ ವಿಧಾನದಲ್ಲಿ ನಡೆಯಲಿದೆ. ಗಣತಿಗಾರರು ಕೂಡ ಮಾಹಿತಿಯನ್ನು ನೇರವಾಗಿ ತಮ್ಮ ಸ್ಮಾರ್ಟ್ಫೋನ್ ಬಳಸಿ ನೇರವಾಗಿ ಅಪ್ಲೋಡ್ ಮಾಡುತ್ತಾರೆ. ಸ್ವಯಂ ಗಣತಿಗೂ ಮೊದಲ ಬಾರಿಗೆ ಅವಕಾಶ ನೀಡಲಾಗಿದೆ. ಏಪ್ರಿಲ್ 1ರಿಂದ ಏಪ್ರಿಲ್ 15ರವರೆಗೆ ಸ್ವಯಂ ಗಣತಿ ಹಾಗೂ ಏಪ್ರಿಲ್ 16ರಿಂದ ಮೇ 15ರವರೆಗೆ ಮನೆ ಪಟ್ಟಿ ಮಾಡುವುದು ಮತ್ತು ಮನೆ ಸೆನ್ಸಸ್ ನಡೆಯಲಿದೆ. ಈ ಹಿಂದೆ 2011ರಲ್ಲಿ ಜನಗಣತಿ ನಡೆದಿತ್ತು. 2021ರಲ್ಲಿ ಕರೋನಾ ಸಾಂಕ್ರಾಮಿಕದಿಂದಾಗಿ ಗಣತಿಯನ್ನು ಮುಂದೂಡಲಾಗಿತ್ತು. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಸಾಂಕ್ರಾಮಿಕ ರೋಗವಾದ ಕರೋನಾದ ಮುಖಾಂತರವಾಗಿ ಕರೋನಾ ಬಂದ ಕಾರಣಕ್ಕಾಗಿ ಈ ಜನಗಣತಿ ಮುಂದೂಡಲಾಗಿತ್ತು. ಓಕೆನಾ? ಇಲ್ಲಿ ನೋಡಿ, ಡಿಜಿಟಲ್ ಜನಗಣತಿ ಏಪ್ರಿಲ್ 1ರಿಂದ 15ರವರೆಗೆ ನಡೀತದ. ಆ ನಂತರ 15ರಿಂದ ಏಪ್ರಿಲ್ 16ರಿಂದ ಮೇ 15ರವರೆಗೂ ಮನೆ ಭೇಟಿ ನೀಡಿ ಆ ಮುಖಾಂತರ ನಿಮಗೆ ಜನಗಣತಿ ಮಾಡ್ತಾರೆ. ಅದಕ್ಕಾಗಿ ನೀವೆಲ್ಲ ಪಾಲ್ಗೊಳ್ಳಿ. ಸರಿಯಾದ ಮಾಹಿತಿಯನ್ನು ಮಾಹಿತಿ ಅಂದರೆ ಜನಗಣತಿ ಯಾರು ಬಂದಿರ್ತಾರಲ್ಲ ಆ ಬಂದವರಿಗೆ ನೀವು ಸರಿಯಾಗಿ ಮಾಹಿತಿ ನೀಡಿ ಅಂತ ಹೇಳುತ್ತಾ, ಇಲ್ಲಿ ನಾವು ಇನ್ನೊಂದು ಸ್ವಲ್ಪ ನೋಡೋಣ ಬನ್ನಿ. ಜನರಿಂದ ಮಾಹಿತಿಯನ್ನು ಸಂಗ್ರಹಿಸುವ ಪ್ರಮುಖ ಹಂತ
ಮುಂದಿನ ವರ್ಷದ ಫೆಬ್ರವರಿಯಲ್ಲಿ ಶುರುವಾಗುತ್ತದೆ. ಮುಂದಿನ ವರ್ಷ ಅಂದರೆ 2027ರಲ್ಲಿ ಜನರಿಂದ ಮಾಹಿತಿಯನ್ನು ಯಾವ ರೀತಿ ಸಂಗ್ರಹ ಮಾಡ್ತೀಯಪ್ಪ ಅಂದ್ರೆ ಮುಂದಿನ ವರ್ಷ ಶುರುವಾಗುತ್ತದೆ. ಏಪ್ರಿಲ್ 16ರಿಂದ ಮಧ್ಯಪ್ರದೇಶ್, ಆಂಧ್ರ, ಅರುಣಾಚಲ ಪ್ರದೇಶ್, ಚಂಡೀಗಢ, ಛತ್ತೀಸ್ಗಢದಲ್ಲಿ ಸ್ವಯಂ ಗಣತಿ ಪ್ರಕ್ರಿಯೆ ಶುರುವಾಗಿರುತ್ತದೆ. ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಕಂಡುಬರುವ ರಾಜ್ಯಗಳು ಅಂದರೆ 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು ಇಲ್ಲಿ ವಿಶೇಷವಾಗಿ. ಅದಕ್ಕಾಗಿ ಭಾರತ ದೇಶ ಒಂದು 7ನೇ ದೊಡ್ಡ ರಾಷ್ಟ್ರ ಆಗಿರುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ಜನಗಣತಿ ಸಹ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂದರೆ ಜನಗಣತಿ ಒಂದು ದಿನನಿತ್ಯದ ಒಂದು ಮೂಲಭೂತ ಸೌಕರ್ಯಗಳು ಯಾವ್ಯಾವ ರೀತಿ ಜನರಲ್ಲಿದೆ ಅಂತ ಅದನ್ನು ನಾವು ಸೆನ್ಸಸ್ ಮುಖಾಂತರ ಗೊತ್ತು ಮಾಡಬಹುದು. ಅದಕ್ಕಾಗಿ ಜನಗಣತಿ ಮಾಡಿದಾಗ ನಮ್ಮ ಭಾರತ ದೇಶದ ಆರ್ಥಿಕ ಮತ್ತು ಯಾವ ರೀತಿ ಮುಂದುವರಿತಿದೆ ಅಂತ ನಾವು ಇದರ ಮುಖಾಂತರ ತಿಳ್ಕೊಳ್ಬೋದು. ಅದಕ್ಕಾಗಿ ಏಪ್ರಿಲ್ 16ರಿಂದ ಮಧ್ಯಪ್ರದೇಶ ಆಗಿರ್ಬೋದು, ಆಂಧ್ರ ಪ್ರದೇಶ ಆಗಿರ್ಬೋದು, ಅರುಣಾಚಲ ಪ್ರದೇಶ್, ಚಂಡೀಗಢ, ಛತ್ತೀಸ್ಗಢ ಸ್ವಯಂ ಗಣತಿ ಪ್ರಕ್ರಿಯೆ ಶುರುವಾಗಲಿದೆ. ಆದರೆ ಮೊದಲ ಹಂತದಲ್ಲಿ ನಮ್ಮ ರಾಜ್ಯ ಸೇರಿದಂತೆ 8 ರಾಜ್ಯಗಳಲ್ಲಿ ಸ್ವಯಂ ಗಣತಿ ಆರಂಭಗೊಂಡಿದೆ. 7,092 ಉಪಜಿಲ್ಲೆ ನೋಡಿ, 7,092 ಉಪಜಿಲ್ಲೆ, 5,128 ಪಟ್ಟಣಗಳು, 6,39,902 ಗ್ರಾಮಗಳಲ್ಲಿ ಜನಗಣತಿ ಪ್ರಕ್ರಿಯೆ ಕಾರ್ಯ ನಡೆಯಲಿದೆ. ಇಂಪಾರ್ಟೆಂಟ್ ಆಗಿರ್ತಾವೆ. ಭಾರತ ದೇಶದಲ್ಲಿ ಒಟ್ಟಾರೆ ಜಿಲ್ಲೆಗಳ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಆವಾಗ ಸಹ ನೀವು ಆನ್ಸರ್ ಮಾಡಬೇಕಾಗ್ತದೆ ಸ್ನೇಹಿತರೆ. ಈಗ ನೋಡಿ, ನಿಮಗೆ ಭಾರತ ದೇಶದಲ್ಲಿ ನಾನು ನಿಮಗೊಂದು ಕ್ವಶನ್ ಕೊಟ್ಟಿರ್ತೀನಿ. ಭಾರತ ದೇಶದಲ್ಲಿ ಒಟ್ಟಾರೆ ಕಂಡುಬರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಯಾರು ಕಮೆಂಟ್ ಮಾಡ್ತೀರಿ ಮಾಡಿ ಸ್ನೇಹಿತರೆ. ಯಾಕಂದರೆ ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಭಾರತ ದೇಶದಲ್ಲಿ ಇನ್ನೊಂದು ಹೇಳ್ತೀನಿ, ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಕಂಡುಬರುವ ಜಿಲ್ಲೆಗಳ ಸಂಖ್ಯೆ ಎಷ್ಟು? ಏಪ್ರಿಲ್ 1ರಿಂದ 15ರವರೆಗೆ ಸ್ವಯಂ ಗಣತಿ, ಅದು ಕರ್ನಾಟಕ ಸೇರಿದಂತೆ 8 ರಾಜ್ಯಗಳು ಅಂತ ಹೇಳ್ಬೋದು. ಇವತ್ತಿನಿಂದ ಎಲ್ಲೆಲ್ಲಿ ಶುರು ಅಂದರೆ ಏಪ್ರಿಲ್ 1ರಿಂದ ಯಾವ ರಾಜ್ಯದಲ್ಲಿ 8 ರಾಜ್ಯಗಳು ಅಂತ ಹೇಳಿದ್ದೀನಿ. ಒಂದನೇದು ಕರ್ನಾಟಕ ಅಂತ ಹೇಳ್ಬೋದು, ಅಂಡಮಾನ್ ಅಂತ ಹೇಳ್ಬೋದು, ಗೋವಾ, ಸಿಕ್ಕಿಂ, ದೆಹಲಿ, ಮಿಜೋರಾಂ, ಲಕ್ಷದ್ವೀಪ, ಒಡಿಶಾ ಈ ರಾಜ್ಯಗಳಲ್ಲಿ ಇವತ್ತಿನಿಂದ ಜನಗಣತಿ ಶುರುವಾಗಲಿದೆ. ನೀವು ನೋಂದಣಿ ಮಾಡಿಕೊಂಡ ಬಳಿಕ ಗಣತಿದಾರರು ಮನೆಗೆ ಬರ್ತಾರೆ. ಜನ ವೆಬ್ಸೈಟ್ ಮೂಲಕ ಸ್ವಯಂ ಗಣತಿ ಮಾಡಿಕೊಂಡ ಬಳಿಕ ಗಣತಿದಾರರು ಮನೆಗೆ ಬರುತ್ತಾರೆ. ಈ ವೇಳೆ ಮನೆಯ ಪರಿಸ್ಥಿತಿ ಏನೇನು ಸೌಲಭ್ಯಗಳಿವೆ ಮುಂತಾದ ಮಾಹಿತಿಗಳನ್ನು ಸಂಗ್ರಹ ಮಾಡುತ್ತಾರೆ. ಅದಕ್ಕಾಗಿ ನೀವೆಲ್ಲ ಜನಗಣತಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುತ್ತಾ, ಜನ ಹೇಗೆ ಭಾಗವಹಿಸಬೇಕು, ಯಾವ ರೀತಿ ನೀವು ಜನಗಣತಿಯಲ್ಲಿ ಭಾಗವಹಿಸಬೇಕಂತ ಇಲ್ಲಿ ಹೇಳಿದ್ದಾರೆ ನೋಡಿ. ಇದು ದೇಶದ ಮೊದಲ ವೆಬ್ ಆಧಾರಿತ ಸ್ವಯಂ ಗಣತಿಯಾಗಿದೆ. ಅಂದರೆ ಇದು ದೇಶದ ಮೊದಲ ಬಾರಿಗೆ ಡಿಜಿಟಲ್ ವೆಬ್ ಆಧಾರಿತ ಸ್ವಯಂ ಗಣತಿಯಾಗಿದೆ. ಆನ್ಲೈನ್ನಲ್ಲಿ ಜನರು ತಮ್ಮ ವಿವರಗಳನ್ನು ತಾವೇ ತುಂಬಬೇಕು. ಅಂದರೆ ಒಂದು ಪೋರ್ಟಲ್ ಇರುತ್ತೆ, ಆ ಪೋರ್ಟಲ್ ಮುಖಾಂತರ ನೀವು ಏನೇನು ಕೇಳಿರ್ತೀರ ಆ ಮಾಹಿತಿ ನಿಮಗೆ ಏನು ಗೊತ್ತಿರ್ತದೆ ಆ ಮಾಹಿತಿ ನೀವು ಕರೆಕ್ಟಾಗಿ ತುಂಬಬೇಕು. 16 ಭಾಷೆಗಳಲ್ಲಿ ಮಾಹಿತಿ ತುಂಬಲು ಜನರಿಗಿದೆ ಅವಕಾಶ. ನೋಡಿ, ಇದು ಸಹ ಇಂಪಾರ್ಟೆಂಟು. ನಮ್ಮ ಜನಗಣತಿಯಲ್ಲಿ ಎಷ್ಟು ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ? 16 ಭಾಷೆಗಳಲ್ಲಿ ಮಾಹಿತಿ ತುಂಬಲು ಜನರಿಗೆ ಅವಕಾಶ ಮಾಡಿಕೊಟ್ಟ ಒಂದು ಈ ಜನಗಣತಿ ಅಂತ ಹೇಳಬಹುದು. ಅದೇ ರೀತಿ ಮೊದಲು se.census.government.in ಲಾಗಿನ್ ಆಗಬೇಕು. ಆನಂತರ SE ಪೋರ್ಟಲ್ನಲ್ಲಿ ಮೊಬೈಲ್ ನಂಬರ್ ಹಾಕಬೇಕು. ನೋಡಿ, ಡೀಟೇಲ್ ಆಗಿ ಹೇಳಿದರೆ ಅವರು ಮೂಲಭೂತ ಮಾಹಿತಿ ಒದಗಿಸಿ ಗಣತಿ ನಿಗದಿಪಡಿಸಿಕೊಳ್ಳಬೇಕು. 30 ಲಕ್ಷ ಗಣತಿದಾರರು ಇದರಲ್ಲಿ ಇರ್ತಾರೆ. 11,718 ಕೋಟಿ ಗಣತಿಗೆ ನೀಡಿದ ಹಣವಾಗಿದೆ. ಅಂದರೆ ಗಣತಿಗೆ ನೀಡಿದ ಹಣ ಅಂದರೆ 11,718 ಕೋಟಿ ರೂಪಾಯಿ ಗಣತಿಗೆ ನೀಡಿದ ಹಣವಾಗಿದೆ. ಅದಕ್ಕಾಗಿ ಎಲ್ಲರೂ ನೀವು ಜನಗಣತಿಯಲ್ಲಿ ಪಾಲ್ಗೊಳ್ಳಿ ಅಂತ ಹೇಳುತ್ತಾ, ನನ್ನದೊಂದು ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ SN ಸ್ಟಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಯಾಕಂದರೆ ಮುಂದಿನ ದಿನದಲ್ಲಿ ಇದೇ ರೀತಿ ಒಂದು ಸಂಚಿಕೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೀನಿ. ಧನ್ಯವಾದಗಳು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಎಲ್ಲಾದರೂ ಮಾಹಿತಿ ಏನೋ ತಪ್ಪಾಗಿದ್ದರೆ ನಮ್ಮ ಚಿಕ್ಕ ಒಂದು ಮಾಹಿತಿ ಎಲ್ಲಾದರೂ ನಿಮಗೆ ಇದಾಗಿದ್ದರೆ ಕ್ಷಮಿಸಬೇಕಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಶುಭರಾತ್ರಿ.